ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೆಯ ಸ್ಕಂದದಲ್ಲಿ ಚಿತ್ರಕೇತು ಮಹಾರಾಜನ ಕಥೆಯನ್ನು ನಾವು ಕೇಳುತ್ತಿದ್ದೇವೆ. ಪುತ್ರಶೋಕದಿಂದ ಬಳಲುತ್ತಿದ್ದಂತಹ ಚಿತ್ರಕೇತು ಮಹಾರಾಜನಿಗೆ ನಾರದರು ಮತ್ತು ಅಂಗೀರ ಮುನಿಗಳು ಉಪದೇಶವನ್ನು ಮಾಡುತ್ತಾರೆ. ಮರಣ ಹೊಂದಿದ್ದಂತಹ ಮಗುವನ್ನು ಮತ್ತೆ ಬದುಕಿಸಿ ಆ ಮಗುವಿನ ಮೂಲಕವೇ ಆತ್ಮತತ್ವವನ್ನು ಬೋಧಿಸುತ್ತಾರೆ. ನಂತರ ನಾರದ ಮುನಿಗಳು ಚಿತ್ರಕೇತು ಮಹಾರಾಜನಿಗೆ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಚಿತ್ರಕೇತು ಮಹಾರಾಜನು ಉಪವಾಸ ವ್ರತವನ್ನು ಕೈಗೊಂಡು ಕೇವಲ ಜಲಪಾನವನ್ನು ಮಾಡುತ್ತಾ ನಾರದ ಮುನಿಗಳು ಉಪದೇಶಿಸಿದ ಮಂತ್ರವನ್ನು ಗಮನವಿಟ್ಟು ಬಹು ಎಚ್ಚರಿಕೆಯಿಂದ 1 ವಾರಗಳ ಕಾಲ ನಿರಂತರವಾಗಿ ಜಪಿಸಿದನು. ಗುರುವು ಉಪದೇಶಿಸಿದ ಮಂತ್ರವನ್ನು 1 ವಾರಗಳ ಕಾಲ ಮೇಲಿಂದ ಮೇಲೆ ಜಪಿಸಿದ್ದರ ಫಲವಾಗಿ ಚಿತ್ರಕೇತುವು ವಿದ್ಯಾಧರ ಲೋಕವನ್ನು ಆಳುವ ಪದವಿಯನ್ನು ಪಡೆದನು. ಆಧ್ಯಾತ್ಮಿಕ ಜ್ಞಾನದಲ್ಲಿ ಉನ್ನತಿ ಸಾಧಿಸಿದ್ದರ ಮಧ್ಯಂತರ ಫಲ ಇದಾಗಿತ್ತು. ಚಿತ್ರಕೇತುವು ಪಠಿಸಿದ ಮಂತ್ರದ ಪ್ರಭಾವದಿಂದ ಕೇವಲ ಕೆಲವೇ ದಿನಗಳಲ್ಲಿ ಅವನ ಮನಸ್ಸಿಗೆ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಪ್ರಗತಿಯ ಬೆಳಕು ಕಂಡಿತು. ಹಾಗಾಗಿ ಅವನು ಅನಂತದೇವನ ಪಾದಕಮಲಗಳ ಆಶ್ರಯವನ್ನು ಪಡೆದನು. ಚಿತ್ರಕೇತುವು ದೇವೋತ್ತಮ ಪರಮಪುರುಷನಾದ ಶೇಷದೇವರಲ್ಲಿ ಆಶ್ರಯವನ್ನು ಪಡೆದನು. ಅವರು ಕಮಲಪುಷ್ಪದ ತಂತುಗಳ ಹಾಗೆ ಶ್ವೇತವರ್ಣದವರಾಗಿದ್ದು ನೀಲವರ್ಣದ ವಸ್ತ್ರಗಳನ್ನು ಉಟ್ಟು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಮುಕುಟ, ತೋಳುಬಂದಿ, ಡಾಬು ಮತ್ತು ಬಳೆಗಳಿಂದ ಶೋಭಿಸುತ್ತಿದ್ದರು. ಅವರು ಮಂದಸ್ಮಿತರಾಗಿದ್ದರು. ಅವರ ನೇತ್ರಗಳು ರಕ್ತವರ್ಣದ್ದಾಗಿದ್ದವು. ಸನತ್ಕುಮಾರರಂತಹ ಸ್ತೋತ್ರಾರ್ಹರಾದ ಮುಕ್ತಜೀವಿಗಳು ಶೇಷದೇವರನ್ನು ಸುತ್ತುವರೆದಿದ್ದುದನ್ನು ಚಿತ್ರಕೇತುವು ಕಂಡನು. ಚಿತ್ರಕೇತು ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಕಂಡೊಡನೆ ಅವನ ಪ್ರಾಪಂಚಿಕ ಕಲ್ಮಶಗಳೆಲ್ಲವೂ ತೊಡೆದು ಹೋದವು. ಸಂಪೂರ್ಣವಾಗಿ ಪಾವನನಾದ ಅವನು ಮೂಲ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಾಪಿತನಾಗಿ ಮೌನಿಯೂ ಗಂಭೀರನೂ ಆದನು. ಭಗವತ್ ಪ್ರೇಮದಿಂದ ಅವನ ಕಣ್ಣುಗಳು ಆನಂದ ಬಾಷ್ಪಗಳನ್ನು ಸುರಿಸಿದವು. ಅವನ ಮೈಯ ರೋಮಗಳು ನಿಮಿರಿ ನಿಂತವು. ಪರಮಭಕ್ತಿ ಹಾಗೂ ಪ್ರೀತಿಗಳಿಂದ ಅವನು ಮೂಲ ದೇವೋತ್ತಮ ಪರಮಪುರುಷನಿಗೆ ನಮಸ್ಕರಿಸಿದನು. ಚಿತ್ರಕೇತುವು ಭಗವಂತನ ಪಾದಾರವಿಂದಗಳನ್ನು ತನ್ನ ಆನಂದಾಶ್ರುಗಳಿಂದ ಮೇಲಿಂದ ಮೇಲೆ ತೋಯಿಸಿದನು. ಹರ್ಷೋನ್ಮಾದದಿಂದ ಗಂಟಲು ಬಿಗಿದುಕೊಂಡಂತಾಗಿ ಬಹಳ ಹೊತ್ತು ಅವನ ಬಾಯಿಯಿಂದ ಮಾತು ಹೊರಡದೆ ಭಗವಂತನಿಗೆ ಸೂಕ್ತವಾದ ಪ್ರಾರ್ಥನೆಯನ್ನು ಸಲ್ಲಿಸಲು ಸಾಧ್ಯವಾಗಲಿಲ್ಲ. ತರುವಾಯ ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ಇಂದ್ರಿಯಗಳನ್ನು ಬಾಹ್ಯ ವಿಷಯಗಳತ್ತ ಹರಿಯದಂತೆ ಪ್ರತಿಬಂಧಿಸಿ ತನ್ನ ಭಾವನೆಗಳನ್ನು ಪ್ರಕಟಪಡಿಸಲು ಸೂಕ್ತ ಶಬ್ದಗಳನ್ನು ಪುನರ್ಗಳಿಸಿದನು. ಬಳಿಕ ಸಾತ್ವತ ಸಂಹಿತೆಗಳಾದ ಬ್ರಹ್ಮ ಸಂಹಿತೆ ಮತ್ತು ನಾರದ ಪಂಚರಾತ್ರಗಳಂತಹ ಪವಿತ್ರ ಗ್ರಂಥಗಳ ಮೂರ್ತೀಕೃತ ವ್ಯಕ್ತಿಯೂ ಎಲ್ಲರ ಗುರುವೂ ಆದ ಭಗವಂತನನ್ನು ಕುರಿತು ಚಿತ್ರಕೇತುವು ಪ್ರಾರ್ಥಿಸಿದನು. ಅವಿಜೇತನಾದ ಹೇ ಭಗವಂತನೇ, ನಿನ್ನನ್ನು ಯಾರೂ ಜಯಿಸಲಾರರಾದರೂ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದ ಭಕ್ತರು ನಿನ್ನನ್ನು ನಿಜವಾಗಿಯೂ ಜಯಿಸಬಲ್ಲರು. ನಿನ್ನಿಂದ ಯಾವ ಲೌಕಿಕವಾದ ಲಾಭವನ್ನೂ ಅಪೇಕ್ಷಿಸದ ಭಕ್ತರ ವಿಷಯದಲ್ಲಿ ಉದ್ದೇಶವಿಲ್ಲದೆಯೇ ಕರುಣೆ ತೋರುವೆ. ಆದ್ದರಿಂದ ಅಂತಹ ಭಕ್ತರು ನಿನ್ನನ್ನು ಅವರ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲರು. ವಾಸ್ತವವಾಗಿ ನಿನ್ನನ್ನು ನೀನು ಅವರಿಗೆ ಸಮರ್ಪಿಸಿಕೊಂಡಿರುವೆ. ಇದೇ ಕಾರಣಕ್ಕಾಗಿ ಭಕ್ತರ ಮೇಲೆ ನಿನಗೂ ಪೂರ್ತಿಯಾದ ನಿಯಂತ್ರಣವಿರುವುದು. ಈ ಜಗತ್ತಿನಲ್ಲಿರುವ ಅಣುವಿನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ದೈತ್ಯಾಕಾರದ ಬ್ರಹ್ಮಾಂಡಗಳು, ಸಮಸ್ತ ಭೌತಿಕ ಶಕ್ತಿ ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ. ಹಾಗಿದ್ದು ನೀನು ನಿರಂತರನಾದವನು, ಆದಿ ಅಂತ್ಯ ಮಧ್ಯ ಅವಸ್ಥೆಗಳು ಇಲ್ಲದವನು. ನೀನು ಶಾಶ್ವತನು. ಜಗತ್ತಿನ ವ್ಯಕ್ತರೂಪವು ಇಲ್ಲವಾದಾಗಲೂ ನೀನು ಮೂಲಶಕ್ತಿಯಾಗಿ ಉಳಿದಿರುವೆ. ಚಿತ್ರಕೇತುವಿನ ಪ್ರಾರ್ಥನೆಗಳನ್ನು ಆಲಿಸಿದ ನಂತರ ದೇವೋತ್ತಮ ಪರಮಪುರುಷನು ಈ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡಿದನು. ಹೇ ರಾಜನೇ, ನನ್ನನ್ನು ಕುರಿತು ಮಹರ್ಷಿಗಳಾದ ನಾರದರು ಮತ್ತು ಅಂಗಿರರು ಮಾಡಿದ ಉಪದೇಶಗಳನ್ನು ಸ್ವೀಕರಿಸಿದ ನೀನೀಗ ದಿವ್ಯಜ್ಞಾನದ ಬಗೆಗೆ ಪೂರ್ಣ ಅರಿವನ್ನು ಪಡೆದಿರುವೆ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಿನಗೆ ಶಿಕ್ಷಣವಾಯಿತಾದ್ದರಿಂದ ನನ್ನನ್ನು ಮುಖತಃ ಕಂಡೆ. ಆದ್ದರಿಂದ ನೀನೀಗ ಪರಿಪೂರ್ಣನು. ಚರಾಚರವಾದ ಸಕಲ ಜೀವಿಗಳು ನನ್ನ ವಿಸ್ತೃತ ರೂಪಗಳು, ನನ್ನಿಂದ ಪ್ರತ್ಯೇಕವಾದವುಗಳು. ಅಸ್ತಿತ್ವದಲ್ಲಿರುವ ಎಲ್ಲ ಜೀವಿಗಳ ಅಭಿವ್ಯಕ್ತಿಯು ನನ್ನಿಂದ ಆಗಿದೆ. ಹಾಗಾಗಿ ನಾನು ಸಕಲ ಜೀವಿಗಳ ಪರಮಾತ್ಮನಾಗಿದ್ದೇನೆ. ದೇವೋತ್ತಮ ಪರಮಪುರುಷನೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ ಬಳಿಕ ರಾಜನಾದಂತಹ ಚಿತ್ರಕೇತುವು ತನ್ನ ವಿಮಾನದಲ್ಲಿ ಸಂಚರಿಸಿದನು. ಭಗವಂತನ ಮಹಿಮೆಗಳ ಸಾಮೂಹಿಕ ಸಂಕೀರ್ತನದಲ್ಲಿ ನಿರತನಾಗಿದ್ದನು. ಒಂದು ದಿನ ಹೀಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಸುಮೇರು ಪರ್ವತದ ಲತಾಕುಂಜಗಳಲ್ಲಿ ಅಲೆದಾಡುತ್ತಾ
ಸಿದ್ಧಚಾರಣ ಮಹರ್ಷಿಗಳ ಸಮೂಹದಲ್ಲಿ ಶಿವಪಾರ್ವತಿಯರು ಕುಳಿತಿದ್ದಂತಹ ಸ್ಥಳಕ್ಕೆ ಬಂದನು. ಶಿವನನ್ನು ಅಂತಹ ಸನ್ನಿವೇಶದಲ್ಲಿ ಕಂಡಂತಹ ಚಿತ್ರಕೇತುವು ತುಂಬಾ ಜೋರಾಗಿ ನಕ್ಕನು. ಆಗ ಪಾರ್ವತಿಯು ಅವನ ಮೇಲೆ ಕೋಪಗೊಂಡು ಅವನನ್ನು ಶಪಿಸಿದಳು. ಆಗ ಚಿತ್ರಕೇತುವು ವಿನೀತನಾಗಿ ಪಾರ್ವತಿ ದೇವಿಯ ಮುಂದೆ ಬಂದು ಕಾಣಿಸಿಕೊಂಡನು. ಮನುಷ್ಯ ಸಮಾಜದಲ್ಲಿ ಪ್ರತಿಯೊಬ್ಬನೂ ತನ್ನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನೂ ದುಃಖವನ್ನೂ ಅನುಭವಿಸುತ್ತಾನೆ. ಹಾಗೆ ಅನುಭವಿಸುತ್ತಲೇ ಐಹಿಕ ಜಗತ್ತಿನಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ಆದ್ದರಿಂದ ಯಾವನೂ ತನ್ನ ಸುಖ ದುಃಖಗಳಿಗೆ ಜವಾಬ್ದಾರನಲ್ಲ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನನ್ನು ಐಹಿಕ ಗುಣಗಳ ಪ್ರಭಾವವು ನಿಯಂತ್ರಿಸುತ್ತದೆ. ಆದರೂ ಸಕಲಕ್ಕೂ ತಾನೇ ಕರ್ತೃವೆಂದು ಭಾವಿಸುತ್ತಾನೆ. ಈ ಐಹಿಕ ಜಗತ್ತು ದೇವೋತ್ತಮನಾದ ಭಗವಂತನ ಬಾಹ್ಯಶಕ್ತಿಯಿಂದ ನಿರ್ಮಿತವಾಗಿದೆ. ಅಲ್ಲಿ ಕೆಲವೊಮ್ಮೆ ಶಪಿತರಾಗುತ್ತಾರೆ, ಕೆಲವೊಮ್ಮೆ ಅನುಗ್ರಹೀತರಾಗುತ್ತಾರೆ. ಹಾಗಾಗಿ ಕೆಲವೊಮ್ಮೆ ಊರ್ಧ್ವಲೋಕಗಳಲ್ಲಿ ಅನುಭೋಗ, ಕೆಲವೊಮ್ಮೆ ಅಧೋಲೋಕಗಳಲ್ಲಿ ಯಾತನೆ. ಚಿತ್ರಕೇತುವು ಈ ರೀತಿಯಾಗಿ ನುಡಿದಾಗ ಶಿವಪಾರ್ವತಿಯರ ಎದುರಿಗಿದ್ದ ಆ ಮಹಾಸಭೆಯ ಸದಸ್ಯರೆಲ್ಲರೂ ಆಶ್ಚರ್ಯಚಕಿತರಾದರು. ಆಗ ಶಿವನು ಭಗವಂತನ ಭಕ್ತರ ಬಗ್ಗೆ ಈ ರೀತಿಯಾಗಿ ನುಡಿದನು. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ದೇವೋತ್ತಮ ಪರಮಪುರುಷನಾದ ನಾರಾಯಣನ ಭಕ್ತಿ ಸೇವೆಯಲ್ಲಿ ತತ್ಪರತೆಯಿಂದ ನಿರತರಾದ ಭಕ್ತರು ಜೀವನದ ಯಾವುದೇ ಸ್ಥಿತಿಗೂ ಹೆದರುವುದಿಲ್ಲ. ಅವರಿಗೆ ಸ್ವರ್ಗ, ಮುಕ್ತಿ, ನರಕಗಳೆಲ್ಲ ಸಮಾನವಾಗಿವೆ. ಅಂತಹ ಭಕ್ತರು ಭಗವಂತನ ಸೇವೆಯಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ. ಭಕ್ತನು ಜೀವನದ ಎಲ್ಲ ಸ್ಥಿತಿಗಳಲ್ಲೂ ತಟಸ್ಥನಾಗಿರುವನು. ಅದು ಸ್ವರ್ಗಲೋಕಗಳಿರಬಹುದು ಅಥವಾ ನರಕಲೋಕಗಳೇ ಆಗಿರಬಹುದು. ಆತ ಐಹಿಕ ಜಗತ್ತಿನಿಂದ ಮುಕ್ತನಾಗಿರಬಹುದು, ಇಲ್ಲವೇ ಬದ್ಧನಾಗಿರಬಹುದು. ಅವನಿಗೆ ಸುಖವು ದೊರೆತಿರಬಹುದು ಅಥವಾ ಕಷ್ಟಕ್ಕೊಳಗಾಗಿರಬಹುದು. ಇವೆಲ್ಲ ಬಾಹ್ಯಶಕ್ತಿ ನಿರ್ಮಿಸಿದ ಕೇವಲ ದ್ವಂದ್ವಗಳು ಅಷ್ಟೇ. ಬಾಹ್ಯಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಜೀವಿಯು ಸ್ಥೂಲ ಸೂಕ್ಷ್ಮ ಶರೀರಗಳನ್ನು ಪಡೆಯುತ್ತಾನೆ. ಪ್ರತಿಯೊಬ್ಬನೂ ದೇವೋತ್ತಮನಾದ ಭಗವಂತನ ವಿಭಿನ್ನಾಂಶನೇ ಆಗಿದ್ದರೂ ಈ ಮಾಯೆಯ ಸ್ಥಾನದಲ್ಲಿ ಅವನು ಸ್ಪಷ್ಟವಾಗಿ ಯಾತನೆಗಳನ್ನು ಅನುಭವಿಸುವನು. ಪಾರ್ವತಿ ದೇವಿಯಿಂದ ಶಪಿತನಾದಂತಹ ಚಿತ್ರಕೇತುವು ದಾನವ ಜಾತಿಯಲ್ಲಿ ಜನ್ಮ ತಳೆದನು. ವೃತ್ರಾಸುರನೆಂಬ ಹೆಸರಿನಿಂದ ರಾಕ್ಷಸ ಜನ್ಮವನ್ನು ಪಡೆದಿದ್ದರೂ ಸಹ ಅವನು ಅಲೌಕಿಕ ಜ್ಞಾನವನ್ನು ಸಂಪೂರ್ಣವಾಗಿ ಹೊಂದಿದ್ದನು. ಆ ಜ್ಞಾನವನ್ನು ಜೀವನದಲ್ಲಿ ಕಾರ್ಯತಃ ಅನ್ವಯಿಸಿಕೊಂಡಿದ್ದನು. ತ್ವಷ್ಟ ಎಂಬ ಪ್ರಜಾಪತಿಯು ಆಚರಿಸಿದ ಹೋಮಕುಂಡದಲ್ಲಿ ಆತನು ಅಸುರನಾಗಿ ಮೈತಳೆದನು. ಹೀಗೆ ಆತನು ವೃತ್ರಾಸುರನೆಂಬ ಹೆಸರಿನಿಂದ ಪ್ರಖ್ಯಾತನಾದನು. ಚಿತ್ರಕೇತುವಿನ ಚರಿತ್ರೆಯನ್ನು ಶುದ್ಧ ಭಕ್ತನಿಂದ ಕೇಳುವವನು ಕೂಡ ಐಹಿಕ ಅಸ್ತಿತ್ವದ ನೆಲೆಯಿಂದ ಮುಕ್ತನಾಗುತ್ತಾನೆ. ಬೆಳಗಿನ ಜಾವದಲ್ಲಿ ಮಾತು ಮತ್ತು ಮನಸ್ಸನ್ನು ನಿಗ್ರಹಿಸಿ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸುತ್ತಾ ಚಿತ್ರಕೇತುವಿನ ಚರಿತ್ರೆಯನ್ನು ಪಠಿಸುವವನು ಕಷ್ಟವಿಲ್ಲದೆ ಭಗವಂತನ ಧಾಮಕ್ಕೆ ಮರಳುವನು. ಇಂದ್ರನಿಗೆ ಸಹಾಯ ಮಾಡುವುದಕ್ಕಾಗಿ ಶ್ರೀ ವಿಷ್ಣುವು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದನು. ಇದರಿಂದಾಗಿ ಅವರ ತಾಯಿಯಾದಂತಹ ದಿತಿದೇವಿಗೆ ಇಂದ್ರನ ಮೇಲೆ ದ್ವೇಷ ಉಂಟಾಯಿತು. ಅವಳು ಇಂದ್ರನನ್ನು ಕೊಲ್ಲುವಂತಹ ಮಗನನ್ನು ಪಡೆಯಲು ಕಾತರಳಾಗಿದ್ದಳು. ಅಂತಹ ಬಲಾಢ್ಯ ಪುತ್ರನನ್ನು ಪಡೆಯುವುದಕ್ಕಾಗಿ ಅವಳು ತನ್ನ ಪತಿಯಾದಂತಹ ಕಶ್ಯಪ ಮುನಿಯ ಸೇವೆ ಮಾಡಿ ಅವನ ಮನವೊಲಿಸಿದಳು. ತನ್ನ ಪತ್ನಿಯ ಮನಸ್ಸನ್ನು ಶುದ್ಧೀಕರಿಸುವುದಕ್ಕಾಗಿ ಕಶ್ಯಪ ಮುನಿಯು ದಿತಿದೇವಿಗೆ ವೈಷ್ಣವ ಕರ್ಮಾನುಷ್ಠಾನವನ್ನು ನಡೆಸುವಂತೆ ತಿಳಿಸಿದನು. ಅದನ್ನು ಪುಂಸವನ ವ್ರತ ಎಂದು ಕರೆಯುತ್ತಾರೆ. ಈ ಪುಂಸವನ ವ್ರತಾಚರಣೆಯ ಕುರಿತಾಗಿ ಶ್ರೀಮದ್ ಭಾಗವತದ 6ನೆಯ ಸ್ಕಂದದ 19ನೆಯ ಅಧ್ಯಾಯದಲ್ಲಿ ನಮಗೆ ಸಂಪೂರ್ಣವಾದಂತಹ ವಿವರಣೆಯು ದೊರಕುತ್ತದೆ. ಕಶ್ಯಪ ಮುನಿಗಳ ಆದೇಶದ ಮೇರೆಗೆ ದಿತಿದೇವಿಯು ಪುಂಸವನ ವ್ರತವನ್ನು ಆಚರಿಸುತ್ತಿದ್ದಾಗ ಇಂದ್ರನು ಅವಳ ಉದ್ದೇಶವನ್ನು ಅರಿತುಕೊಂಡನು. ಇಂದ್ರನನ್ನು ಕೊಲ್ಲುವಂತಹ ಪುತ್ರನನ್ನು ಪಡೆಯಬೇಕೆಂಬ ಅವಳ ಉದ್ದೇಶವನ್ನು ಇಂದ್ರನು ತಿಳಿದಿದ್ದನು. ಹಾಗಾಗಿ ಇಂದ್ರನು ಆಕೆಯು ಮಾಡುವಂತಹ ಎಲ್ಲಾ ಕಾರ್ಯಗಳನ್ನು ಗಮನವಿಟ್ಟು ನೋಡತೊಡಗಿದನು. ಒಂದು ದಿನ ದಿತಿಯು ತನ್ನ ವೃತದಿಂದ ವಿಚಲಿತಳಾದುದನ್ನು ಇಂದ್ರನು ಕಂಡನು. ಸಕಲ ಯೋಗಸಿದ್ಧಿಗಳನ್ನು ಪಡೆದ ಇಂದ್ರನು ಈ ದೋಷವನ್ನು ಕಂಡು ದಿತಿಯು ಗಾಢ ನಿದ್ರೆಯಿಂದಾಗಿ ಪ್ರಜ್ಞಾರಹಿತಳಾಗಿದ್ದಾಗ ಅವಳ ಗರ್ಭವನ್ನು ಪ್ರವೇಶಿಸಿದನು. ದಿತಿಯ ಗರ್ಭವನ್ನು ಪ್ರವೇಶಿಸಿದ ಮೇಲೆ ಇಂದ್ರನು ತನ್ನ ವಜ್ರಾಯುಧದ ನೆರವಿನಿಂದ ಅವಳ ಗರ್ಭವನ್ನು 7 ಚೂರುಗಳನ್ನಾಗಿ ಕತ್ತರಿಸಿದನು. 7 ಕಡೆಗಳಲ್ಲಿ 7 ಬೇರೆ ಬೇರೆ ಜೀವಿಗಳು ಅಳತೊಡಗಿದವು. ಅಳಬೇಡಿ ಎಂದು ಅವುಗಳಿಗೆ ಹೇಳಿ ಇಂದ್ರನು ಪ್ರತಿಯೊಂದನ್ನು ಮತ್ತೆ 7 ಚೂರುಗಳನ್ನಾಗಿ ಮಾಡಿದನು. ಇಂದ್ರನ ವಜ್ರಾಯುಧದಿಂದ ದಿತಿಯ ಗರ್ಭವು 49 ಚೂರುಗಳಾಗಿ ಕತ್ತರಿಸಲ್ಪಟ್ಟಾಗ ಅವೆಲ್ಲವೂ ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ರಕ್ಷಿಸಲ್ಪಟ್ಟವು. ದಿತಿಯು ಮಹಾವ್ರತಸ್ಥಳಾಗಿ
ಸರಿಸುಮಾರು 1 ವರ್ಷಗಳ ಕಾಲ ಶ್ರೀ ವಿಷ್ಣುವಿನ ಅರ್ಚನೆಯನ್ನು ಮಾಡಿದ್ದಳು. ಅಂತಹ ಆಧ್ಯಾತ್ಮ ಜೀವನದ ಬಲದಿಂದ 49 ಮರುತ್ತುಗಳು ಹುಟ್ಟಿದರು. ದಿತಿದೇವಿಯು ಇಂದ್ರನನ್ನು ಕೊಲ್ಲುವಂತಹ ಮಗನನ್ನು ಪಡೆಯುವ ಉದ್ದೇಶವನ್ನು ಹೊಂದಿದ್ದಳು. ಆದರೆ ಈಗ ಹುಟ್ಟಿದಂತಹ 49 ಮರುತ್ತುಗಳು ಇಂದ್ರನ ಅನುಚರರಾಗಿದ್ದರು. ಈ ವಿಚಾರವಾಗಿ ದಿತಿಯು ಇಂದ್ರನನ್ನು ಪ್ರಶ್ನಿಸಿದಾಗ ಇಂದ್ರನು ಯಾವ ರೀತಿಯಾಗಿ ದಿತಿದೇವಿಗೆ ಉತ್ತರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.